ಬೆಂಗಳೂರು ನಗರದಲ್ಲಿ ಹಲವಾರು ರೀತಿಯ ಲ್ಯಾಂಡ್ನ ಗ್ರ್ಯಾಬ್ ಮಾಡ್ತಕ್ಕಂಥವ್ರು, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಿಮಗೆ ಕೊಟ್ಟಿದ್ದಾರೋ, ಕಾನೂನು ಬಾಹಿರ ಚಟುವಟಿಕೆಯ ವಿರುದ್ಧ ಕೆಲಸ ಮಾಡಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, IPS ಆಫೀಸರ್ ಮಾಡಿರ್ತಕ್ಕಂಥದ್ದು. ಯಾತಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ಆರೋಪಿ ನಂಬರ್ 2 ನೀವು ಸಹ ಆ ಕೇಸ್ನಲ್ಲಿ ಕ್ರಿಮಿನಲ್ ಕೇಸ್, ಅದು ನಿಮ್ಮನ್ನು ಆರೋಪಿ 2 ಮಾಡಿ ಇವತ್ತು ಕೇಸ್ ಇತ್ತಲ್ಲ, ಅದಕ್ಕೆ ಸ್ಟೇ ಆಗಿ ತಗೊಂಡ್ರಿ. ನೀವು ತಪ್ಪು ಮಾಡದೇ ಇದ್ದರೆ ಸ್ಟೇ ಆತಿಗೆ ತಗೊಂಡ್ರಿ ನೀವು. ನಾನು ಬೇಲ್ ತಗೊಂಡೆ, ತನಿಖೆಗೆ ಸ್ಟೇ ತಗೊಳ್ಳಿಲ್ಲ. ನನ್ನ ವಿಷಯದಲ್ಲಿ ತನಿಖೆ ಮಾಡ್ಕೊಳ್ರಪ್ಪ ಅಂದೆ. ಅಂದರೆ ನಿಮ್ಮಂಥ ಅಧಿಕಾರಿಗಳು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಏನು ಬೇಕಾದರೂ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಲ್ ತಗೊಂಡಪ್ಪ, ತನಿಖೆ ಮಾಡಬೇಡಿ ಅಂತ ಇವತ್ತಿನವರು ನಾನು ಎಲ್ಲೂ ಪ್ರೆಷರ್ ಹಾಕಿಲ್ಲ. ನೀವೇನು ಮಾಡ್ಕೊಂಡಿದ್ದೀರಿ? ಅಧಿಕಾರಿ ವಿರುದ್ಧನೇ ಕೇಸ್, ಅವ್ರ ವಿರುದ್ಧವೇ ಕೇಸ್ ಇದೆ. ಆರೋಪಿ ನಂಬರ್ 2 ಇವರು, ಆರೋಪಿ ನಂಬರ್ 2 ಇವರು ಕೇಸ್ನ ಹೈಕೋರ್ಟಲ್ಲಿ ಸ್ಟೇ ತಗೊಂಡವ್ರೆ, ತನಿಖೆ ಆಗಬಾರ್ದು ಅಂತ. ಇನ್ನು ಮೊನ್ನೆ 19ನೇ ತಾರೀಕು ಬಂದಿತ್ತು ಕ್ವಾಶ್ಗೆ ಹಾಕೊಂಡವ್ರೆ, ಮುಂದೋಗಿದೆ ಅದು ಕೇಸು. ಇಲ್ಲಿ ನಾನು ಯಾರಿಗೂ ರಕ್ಷಣೆ ಕೊಡಲಿಕ್ಕಿಲ್ಲ ತಪ್ಪು ಮಾಡಿದಂಥವ್ರಿಗೆ. ಇದೇನು ಹೇಳ್ಕೊಂಡವ್ರೆ, ಯಾರೋ ನೆನ್ನೆ ಎಂಥದೋ ಒಂದು ಲೆಟ್ರ್ ನೆನ್ನೆ ಒಂದು ಬೇರೆ ರಿಲೀಸ್ ಮಾಡೋರಲ್ಲ, ಅದರಲ್ಲಿ ಇರ್ಬೇಕು ನೋಡಿದ್ರದ. ಇದು ನನಗೆ ಆಶ್ಚರ್ಯ ಆಗಿದ್ದು ಎಲ್ಲಿ ಅಂದರೆ, ಇದು ಎರಡು ನೋಡಿದ್ರೆ ಒಂದೇ ಕಡೆ ಟೈಪ್ ಆದಂಗಿದೆಯಲ್ಲ. ಹಾಂ, ಇದು 1/28/9, ಅದೇ ನನ್ನ ಮೇಲೆ ಅವರ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಲೆಟ್ರ್ ಬರೆದು ವಾಟ್ಸಪ್ಗಳಲ್ಲಿ ಯಾರ್ಯಾರು ಹರಿದಾಡೋದಕ್ಕೆ ಈ ಲೆಟ್ರ್ ಉಪಯೋಗ ಮಾಡ್ಕೊಂಡವ್ರೆ. ಇದನ್ನ ಏನಾದರೂ ಒಬ್ಬ SITಯ ಕರ್ನಾಟಕ ಲೋಕಾಯುಕ್ತ ADGP ಅಂತ ಇಲ್ಲಿ ತಳಗಡೆ ಸೈನ್ ಇದೆ, ಸೀಲು ಇಲ್ಲ. ಆ ಲೆಟ್ರೇಡ್ನಲ್ಲಿ ಇವರು ಅಧಿಕಾರಿಗಳಿಗೆ ಸ್ಥೈರ್ಯ ತುಂಬೋರು ಲೆಟ್ರು ಬರೆದು ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಒಂದು ಆಫೀಸ್ ನಂಬರ್ ಹಾಕಲ್ವಾ ಅವ್ರ ಅಧಿಕಾರಿಗಳಿಗೆ ಮೆಮೊ ಇಶ್ಯೂ ಮಾಡಬೇಕಾದ್ರೆ ಇವ್ರ ಲೆಟ್ರೇಡಲ್ಲಿ ಅಫಿಷಿಯಲ್ ಇದರಲ್ಲಿ ವಿತ್ ಇದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಕೇಸ್ ನಂಬರು ಇದೆಲ್ಲವನ್ನು ಮೆನ್ಷನ್ ಮಾಡಿ ಈ ಲೆಟ್ರನ್ನ ಅಫಿಷಿಯಲ್ಲಾಗಿ ಕಳಿಸ್ತಾರೋ. ಯಾರಿಗೆ ಕಳಿಸೋರು ಈ ಲೆಟ್ರನ್ನ? ಇವ್ರ ಕೈಕಳ್ಳಿ ಕೆಲಸ ಮಾಡ್ತಕ್ಕಂಥ SIT ಅಧಿಕಾರಿಗಳಿಗೆ ಕಳಿಸಿರೋದ? ಇದು ನಾಡಿನ ಜನತೆಗೆ ಇದು ಏನೋ ಆಗಿದೆ ಅಂತ ಹೇಳಿ ಮಿಸ್ಲೀಡ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನನ್ನ ವಿರುದ್ಧ ಅವ್ರು ಹೇಳ್ತಾರೆ ಅದು ಎಂಥದೋ ಹಂದಿ ಪಂದಿ ಕಥೆಯ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರೇನು ಕುಮಾರಸ್ವಾಮಿ ಹೆಸರು ಹೇಳೋರ? ಫರ್ನಾಂಡಿಸ್ ಯಾರೋ ಎಂತಾರೋ ಜಾರ್ಜ್ ಬರ್ನಾರ್ಡೋ ಶಾ ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ. ದಿಸ್ ಅಕ್ಯೂಸ್ಡ್ ಹೂ ಇಸ್ ಆನ್ ಬೇಲ್ HD Kumaraswamy has done this to deter us from discharging our duties. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳೇ. ಅವ್ರು ಯಾರು? ನಿಮ್ಮ ಗೃಹ ಸಚಿವ. ನಿಮಗೇನೋ ಕೇಳ್ತಾಯಿದ್ರು ಭಾಷೆ ಅರ್ಥ ಆಯ್ತಿದೇನ್ರಿ ಅಂತ ಹೇಳಿ. ಗೃಹ ಸಚಿವರು ಅವ್ರಿಗೆ ಗೊತ್ತು, ಭಾಳ ದೊಡ್ಡ ಮೇಧಾವಿ, ಭಾಷೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಡಾಕ್ಟ್ರು ಬೇರೆ ಅವರೇ. ಅವ್ರ ಹೆಸರನ್ನ ಎಲ್ರಿ ಹೇಳವ್ರೆ ಅಂತ ಹೇಳ್ತಾರೆ.
ಈಗ ಸಿದ್ದರಾಮಯ್ಯನವರೇ ನಾಳೆ ಬೆಳಗ್ಗೆ ಈಗ ನೀವು ಆರೋಪಿನಲ್ಲ, ನಿಮ್ಮ ಹತ್ರ ಬಂದ ಅಧಿಕಾರಿ ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂದರೆ ನಾಳೆ ಬೆಳಗ್ಗೆ ಇನ್ಯಾವನಾದ್ರು ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂತ ಕರೆದ್ರೆ ನಿಮ್ಮ ಅಧಿಕಾರಿ ಒಪ್ಕೋತೀರಾ? ಈ ಥರ ಒದ್ದಾಡ್ತಾನ ಇಲ್ಲಿ ನಿಮ್ಮ ಕಾಂಗ್ರೆಸ್ ಕಚೇರಿಯಿಂದ ಅಂತ ಹೇಳಿದೆ ನಾನು ಮೊನ್ನೆ. ನಿಮ್ಮ ವಕೀಲರುಗಳು, ಕಾಂಗ್ರೆಸ್ನ ವಕೀಲರುಗಳು ಟೈಪ್ ಮಾಡಿ ಇಟ್ಟಿರೋದಕ್ಕೆ ಕರೆಸಿ ಸೈನ್ ಹಾಕ್ಸಿ ಕಳಿಸವ್ರೆ. ರಜಾ ಸೆಕೆಂಡ್ ಸ್ಯಾಟರ್ಡೇ ಅವತ್ತು ಆಫೀಸ್ ಕಚೇರಿಗಳೆಲ್ಲ ಕ್ಲೋಸ್ ಇದೆ. ಎಲ್ಲಿಂದ ಟೈಪ್ ಮಾಡಿದೆಲ್ಲ ಯಾರ್ಯಾರ ಫೋನ್ನಿಂದ ಇದನ್ನು ಸ್ಪ್ರೆಡ್ ಮಾಡಿದ್ರಿ? ಒಬ್ಬರಿಂದೊಬ್ಬರು ಪಾಸ್ ಮಾಡಿದಾರಲ್ಲ ರಾತ್ರಿ 9 ಗಂಟೆಯಲ್ಲಿ. ಇದೆಷ್ಟು ದಿವಸ ಮಾಡ್ತೀರಿ ರಾಜಕೀಯ? ಈಗ ನೆನ್ನೆ ಅದೆಂಥದ್ದು ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತೆ, ಫಾಲ್ಸ್ ಅಲಿಗೇಷನ್ನು ಇದೇನೋ ಒಂದು ಬರ್ದವ್ರೆ. ಎಂಥದ್ದು ದ ಅಲಿಗೇಷನ್ ದಟ್ ಈಸ್ ಶ್ರೀಧರ್ ಎ ರೌಡಿ ಶೀಟರ್ ಅಂತ ಹೇಳಿದಿರಿ. ಇದೇ ರೌಡಿ ಶೀಟರ್, ಇದು ಸಿಗ್ನೇಚರು ಇಲ್ಲ, ಏನೂ ಇಲ್ಲ. ಇದು ನನ್ನ ರಾತ್ರಿ ಇದು ಬಿಡುಗಡೆ ಮಾಡಿರೋದು, ಮಾಧ್ಯಮಗಳಿಗೆ ಕೊಟ್ಟಿರೋದು. ಯಾರು ಕೊಟ್ಟರು ಇದನ್ನು? ಯಾರ ಆಫೀಸಿಂದ ಹೋಯ್ತಿದ್ದು? ಮುಖ್ಯಮಂತ್ರಿಗಳ ಪತ್ರಿಕಾಲಯದಿಂದ ನೆನ್ನೆ ರಾತ್ರಿ ಹೋಗಿರೋದು ಇದು. ಈ ಲೆಟ್ರು ಸೈನ್ ಇಲ್ಲ, ಕತೆ ಇಲ್ಲ. ಇದು ನೆನ್ನೆ ರಾತ್ರಿ ಕೊಟ್ಟಿರೋದು ಮಾಧ್ಯಮಗಳಿಗೆ. ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತ ಹಾಕಿ ದ ಅಲಿಗೇಷನ್ ಆಫ್ ಕುಮಾರಸ್ವಾಮಿ ಈಸ್ ದಟ್ ಕಿಶೋರ್ ಕುಮಾರ್ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ had made various allegations including demand for 20 crores through Vijay Tata Wide on WhatsApp call. ಇದು ಮೇಲಿದೆಯಲ್ಲ, ಈ ಕಿಶೋರ್ ಕುಮಾರ್ನ ಎಲ್ಲಿ ಕರೆಸ್ಕೊಂಡ್ರು? ಅವನದು ಯಾವುದೋ ಲ್ಯಾಂಡ್ ವ್ಯವಹಾರ, ಅವ್ರ ಫ್ಯಾಮಿಲಿದು. ತನಿಖೆ ಮಾಡಿ ದಾಖಲಾತಿಗಳು ಎಷ್ಟು ಬೇಕು ಕೊಡೋದ? 20 ಕೋಟಿಗೆ ಆ ಲ್ಯಾಂಡ್ ವ್ಯವಹಾರದ್ದು ನೀನು ಯಾವುದೋ APCLದೋ ಯಾವುದೋ PSC ಎಂಥದ್ದು ಕಂಪ್ನಿ ಇದೆಲ್ಲ ಡೆಲ್ಲಿಲಿ ಇತ್ತಲ್ಲ, ಈಗ ಸೀಸ್ ಆಗಿದೆಯಲ್ಲ ACL, ಅದಕ್ಕೆ ಸಂಬಂಧಪಟ್ಟಿದ್ದು ಲ್ಯಾಂಡ್ ಏನೋ ವ್ಯವಹಾರ ಮಾಡಿದ್ದೀಯ ಅಂತ ಹೆದರಿಸಿ 20 ಕೋಟಿಲಿ ಸಾಯಂಕಾಲದೊಳಗೆ 2 ಕೋಟಿ ಕೊಡು ಅಂತೇಳಿ ಫೋನ್ನಲ್ಲಿ ದೂರವಾಣಿ ಕರೆ ಎಲ್ಲ ಚರ್ಚೆಗಳಾಗವಲ್ಲ. ಈಗ ಅದೆಂಥದ್ದು SITಲಿ ಸಿಕ್ದರ್ನೆಲ್ಲ ಫೋನಲ್ಲಿ ಮಾತಾಡಿದ್ದ ಕರ್ಕೊಂಡು ಒಂದೊಂದು ತಿಂಗಳು ಕೂರಿಸ್ಕೊಂಡಿದ್ರಲ್ಲ. ಸಿಕ್ದರ್ನೆಲ್ಲ ಫೋನಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದೀರಿ ಅಂತೇಳಿ ಇವೆಲ್ಲ ತೆಗೀರಿ. ಈ ರೌಡಿ ಶೀಟರ್ದು ಇವತ್ತು ಹೇಳ್ತಾ ಇದ್ದೀರಪ್ಪ ಇದರಲ್ಲಿ ಸಿದ್ದರಾಮಯ್ಯನವರೇ. ಯಾರು ನಿಮ್ಮ ಆಫೀಸಿಂದ ಮಾಡಿದೋ, ನಿಮ್ಮ ಯಾರು ಪತ್ರಿಕಾ ಸೆಕ್ರೆಟ್ರಿ ಕೈಲಿ ಮಾಡಿಸಿದ್ರು, ಯಾರ ಕೈಲಿ ಮಾಡಿಸಿದ್ರಿ ಇದೆಲ್ಲ? ಈ ಲೆಟ್ರನ್ನ ನೆನ್ನೆ ಬಿಟ್ಟಿದ್ದಾರೆ ಕೆಲವು ಮಾಧ್ಯಮಕ್ಕೆ. ಪಾಪ ಯಾರು ಸೀರಿಯಸ್ ತಗೊಂಡಿಲ್ಲ ಇದನ್ನು. ಈಗ ನೆನ್ನೆ ರಾತ್ರಿನೂ 9 ಗಂಟೆಗೇ ಹರಿಸ್ತಾರೆ ಇದನ್ನು, ಬರೀರಿ ಅಂತ. ಈ ಶ್ರೀಧರ ಅಂತಕ್ಕಂಥನ್ನ ಈಗ ರೌಡಿ ಅಂತಿದೆಯಲ್ಲಪ್ಪ, ನಿನ್ನ ಕಚೇರಿಗೆ ಯಾವ ಡೇಟಲ್ಲಿ ವಿಜಯ್ ಟಾಟಾ ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು IG ಕಚೇರಿಗೆ ಹೋಗು, ಒಬ್ಬ ಖಾಸಗಿ ಚಾನಲ್ನ ವರದಿಗಾರನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವನ ಜೊತೆ ಮಾಡಿ ಕಳಿಸಿದ್ರಲ್ಲ IG ಕಚೇರಿಗೆ. ಅಲ್ಲಿ ಕರೆಸ್ಕೊಂಡು ಈ IG ಯಾರು ರಾಕೇಶ್ ಅಂತ ಇನ್ಸ್ಪೆಕ್ಟ್ರನ್ನ ಕರೆದು, ಅಲ್ಲಿ IG ಕಚೇರಿಲಿ ಕೆಲಸ ಮಾಡ್ತಕ್ಕಂಥ ರಾಕೇಶ್ ಕರೆದು, ಇವನು ಶ್ರೀಧರ ಬರೆದಿರೋ ಅರ್ಜಿ ಸ್ವಲ್ಪ ತಪ್ಪಿದೆ, ಬೇರೆ ಥರ ಬರೀಬೇಕು ಅಂತ ಹೇಳಿ ಡಿಕ್ಟೇಷನ್ ಕೊಟ್ಟು ಬರ್ಸಿದ್ರಲ್ಲಪ್ಪ. ಇದೆಲ್ಲ ಇದೆಯಲ್ಲ. ರಾಕೇಶು ಬದುಕವನ್ನಲ್ವ, ನಿಮ್ಮ ಕಚೇರಿಲಿ ಕೆಲಸ ಮಾಡಿಲ್ವ ಆ ಡೇಟಲ್ಲಿ? ತಗ್ಸಿ ಎಲ್ಲ ಯಾವ ಎನ್ಕ್ವೈರಿ ಮಾಡ್ತೀರಿ? ಈ ಅಧಿಕಾರಿಯ ಘನಂದಾರಿ ಕೆಲಸ ಮಾಡಿರೋದು. ನಾನು ಸುಮ್ಮನೆ ಚಾರ್ಜ್ ಮಾಡಲ್ಲ. ನಾನು ಗವರ್ನರ್ನ ಕಚೇರಿಗೆ ಅವಮಾನ ಮಾಡಿ, ಗೌರವಾನ್ವಿತ ರಾಜ್ಯಪಾಲರನ್ನ ಕಚೇರಿ ತಲಾಶ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಲೆಟ್ರು ಬರೆದಂಥದ್ದನ್ನು ಮಾಧ್ಯಮದಲ್ಲಿ ಲೀಕ್ ಮಾಡಿ ಯಾವ ಥರ ನಡ್ಕೊಂಡ್ರಿ? ಅದನ್ನು ನಾನು ಕೇಳಿದ್ದು, ಪ್ರಶ್ನೆ ಮಾಡಿದ್ದು. ನನ್ನ ತನಿಖೆ ಬಗ್ಗೆ ನೀವು ಇನ್ನೂ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಇನ್ನೂ ಏನಿದೆ ತನಿಖೆ ಮಾಡ್ಕೊಳ್ಳಿ, ನಾನು ತಯಾರಾಗಿದ್ದೀನಿ. ಅದು ಒಂದು ಭಾಗ.
ಮುಖ್ಯಮಂತ್ರಿಗಳು ಅದು ಪಾಪ ಅದಂತೂ ಹಾರ್ಡ್ಶಿಪ್ ಅಂತೆ. ಇವರು ಕರ್ನಾಟಕಕ್ಕೆ ಬರಬೇಕಾದ್ರೆ ಪಾಪ ಇವ್ರಿಗೇನೋ ಫ್ಯಾಮಿಲಿ ಹಾರ್ಡ್ಶಿಪ್ ಇತ್ತಂತೆ. ಅದರ ಮೇಲೆ ಏನೇನೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಯಾವ ಥರ ಬಂದಿದ್ದೀರಿ ಗೊತ್ತಿದೆ ಎಲ್ಲ. ಇದೆಲ್ಲ ಮುಂದೆಲ್ಲ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಅದೇನು ನನ್ನ ಗಂಗೇನಹಳ್ಳಿ ಪಂಗೇನಹಳ್ಳಿ ಅದೆಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತ ಹೇಳ್ತಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಇವರು IPS ಕ್ಯಾಡರ್ ಆಫ್ ಕರ್ನಾಟಕ ಆನ್ ದ ಗ್ರೌಂಡ್ಸ್ ಆಫ್ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ಪು. ಇದೇ ಥರ ಸಾವಿರಾರು ಜನ ಕೇಳ್ತಾರೆ, ಎಲ್ಲರಿಗೂ ಕೊಡ್ತೀರಾ? ಇದೆಲ್ಲ ಇರಲಿ, ಆಮೇಲೆ ಮಾತಾಡೋಣ. ಇಲ್ಲಿ ಪಾಪ ಬೇರೆ ಇವರ ಹೆಂಡತಿ ಹಾರ್ಡ್ಶಿಪ್ ಪಾಪ ಹೆಲ್ತ್ ಚೆನ್ನಾಗಿಲ್ಲವಂತೆ. ಇದೆಲ್ಲಪ್ಪ ಇದೇ ಅಡುಗೆ ಇದಿತ್ತಲ್ಲ ಕೇಸ್ಗಳು. ಇಲ್ಲಿ ಅವ್ರ ಹೆಂಡತಿ ಪಾಪ ಭಾಳ ಆರೋಗ್ಯ ಚೆನ್ನಾಗಿಲ್ಲವಂತೆ. ಹಿಮಾಚಲ್ ಪ್ರದೇಶದ್ದು ಪಾಪ ಅವ್ರಿಗೆ ಆರೋಗ್ಯ ತುಂಬ ಕಷ್ಟವಂತೆ, ಜೀವಕ್ಕೆ ಅಪಾಯ ಅಂತ ಹೇಳಿ ಇಲ್ಲೆಲ್ಲೋ ನಿಮ್ಮ ಏಮ್ಸಲ್ಲಿ ಸರ್ಟಿಫಿಕೇಟ್ ಮಾಡಿಸಿ ಕರ್ನಾಟಕಕ್ಕೆ ಬಂದಿಲ್ಲಪ್ಪ. ಏನು ಹಾರ್ಡ್ಶಿಪ್ಪು, ಯಾವ ಕಾಯಿಲೂ ಇಲ್ಲ. ಈಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳಿಗೆ ಪ್ರೈವೇಟ್ ಏಜೆನ್ಸಿ ಮಾಡ್ಕೊಂಡು ಟೆಂಡರ್ ಹಾಕ್ಕೊಂಡು ಏನೇನು ಮಾಡ್ಕೊಂಡಿದ್ದೀರಿ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ. ಇದು ಹಾರ್ಡ್ಶಿಪ್ಪು. ಇದು ಒಂದು ಭಾಗ ಇರಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇಲ್ಲಿ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಇನ್ ದ ಕೋರ್ಟ್ ಆಫ್ ಇಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು 23 ಆಗಸ್ಟ್ 2019 ಇದೇ ಮೈಸೂರಿನಲ್ಲಿ ಪಾಪ ಏನೋ ಎಲೆಕ್ಷನ್ ಸಾಲ ಮಾಡಿ ಸಾಲ ತೀರ್ಸೋಕ್ಕೆ ಮಾರಾಟ ಮಾಡಿಬಿಟ್ರಂತಲ್ಲ ಒಂದು ಸೈಟ್ನ. ಬೈ ಎಲೆಕ್ಷನ್ ಸಾಲ ಮಾಡೋಕ್ಕೆ, ಸಾಲ ತೀರ್ಸೋಕ್ಕೆ. ಅದ್ರದ್ದು ಸೈಟ್ ಹೆಂಗೆ ತಗೊಂಡವ್ರು ಗೊತ್ತಿದೆಯಾ? ಆ ಸೈಟ್ನ ಇದಿರಲಿ 14 ಸೈಟು. ಹಾಂ, ಇದೇ ಮೊದಲನೇದು. ಅದಕ್ಕಿಂತ ಮುಂಚೆ ಅದು ಆ ಟೈಮಲ್ಲೇ 97, 98 ಇದೂ 97, 98 ಸಾಕಮ್ಮ ಸ್ಟೇಟಿಂಗ್ ಆ್ಯಸ್ ಅಂಡರ್. ಈಗ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಮೈಸೂರು ತಾಲೂಕು ಕಸಬಹಳ್ಳಿ ಇನ್ಕಲ್ ಗ್ರಾಮದ ಸರ್ವೆ ನಂಬರ್ 70/4A ವಿಸ್ತೀರ್ಣ 30 ಗುಂಟೆ ಜಮೀನು ನನಗೆ ಪಿತ್ರಾರ್ಜಿತವಾಗಿ ಬಂದು ಹಾಲಿ ನನ್ನ ಸ್ವಾಧೀನಾನುಭವದಲ್ಲಿ ಇರುತ್ತದೆ. ನನ್ನ ಯಜಮಾನರಾದ ಸಣ್ಣೇಗೌಡರು ಚಲೋ ಮೈಸೂರು ಎಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಂಡೇಟಿನಿಂದ ಸತ್ತಿದ್ದಾರೆ. ಅವರ ಜ್ಞಾಪಕಾರ್ಥವಾಗಿ ಮೇಲ್ಕಂಡ ಸದರಿ ಜಮೀನಿನಲ್ಲಿ ನಾನು ವಸತಿ ಶಾಲೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ಮೇಲ್ಕಂಡ ಉಪಯೋಗಕ್ಕಾಗಿ ಭೂಸ್ವಾಧೀನ ನಡವಳಿಕೆಯಿಂದ ಕೈಬಿಟ್ಟು ಸದರಿ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದು ಪಾಪ ವಸತಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ಗುಂಡೇಟಲ್ಲಿ ತೀರ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಜ್ಞಾಪಕಾರ್ಥ ಮಾಡೋಕ್ಕೆ ಅಂತ ಡಿನೋಟಿಫಿಕೇಷನ್ ಮಾಡಿಸ್ಕೊತಾರೆ 25 ದಿವಸದಲ್ಲಿ. ನಂತರ ಇಲ್ಲಿ ಹೇಳ್ತಾರೆ, ಇಲ್ಲಿ ಜಡ್ಜು ಆ ಕೋರ್ಟಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಆರ್ಗ್ಯೂಡ್ ಬೈ ದ ಕೌನ್ಸಿಲ್ ಫಾರ್ ದ ಕಂಪ್ಲೇನೆಂಟ್ ದಟ್ ಇನ್ ವ್ಯೂ ಆಫ್ ಪ್ರೊಡಕ್ಷನ್ ಆಫ್ ಆಲ್ ದೀಸ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಮಾರ್ಕ್ಡ್ ಇನ್ ದ ಕಂಪ್ಲೇಂಟ್ through the complainant, prima facie shows that there is illegal denotification, and based upon the illegal notification sold the property to accused number 1. ಯಾರು accused number 1? ಸಿದ್ದರಾಮಯ್ಯ. ಅಲ್ಟಿಮೇಟ್ಲಿ ಏನು ಹೇಳಿದ್ರು ಅವರು, ರಿಜಿಸ್ಟರ್ ಎ ಕ್ರಿಮಿನಲ್ ಕೇಸ್ ಫಾರ್ ದ ಅಫೆನ್ಸಸ್ ಅಗೇನೆಸ್ಟ್ accused number 1, 5 to 14 for the offenses punishable. ಅವ್ರು ಕೊಟ್ಟ ಜಡ್ಜ್ಮೆಂಟು. ಇದಕ್ಕೆ ಇದು ಹೇಗಿದೆ ಅಂದರೆ, ಯಾರೋ ಬಸವೇಗೌಡ ಅಂತ ಒಬ್ಬಿರ್ತಾನೆ CITVಯಲ್ಲಿ, ನಿಮ್ಮ ರಾಜಕಾರಣಿ ಅವರು, ಎಕ್ಸ್ ಪ್ರೆಸಿಡೆಂಟ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್, ಧ್ರುವ್ ಕುಮಾರು, ಕಾಂತರಾಜು, ಚಂದ್ರೇಗೌಡ, KS ಸೆಕ್ರೆಟರಿ, ಮೂರ್ತಿ, ಇದು ಇಷ್ಟೆಲ್ಲ ಇವರು ಅಧಿಕಾರಿಗಳು, ಇವರೆಲ್ಲರನ್ನು ಸೇರಿಸಿ ಹಾಕಿರ್ತಾರೆ ಅವರು.
18 ಜನದ ಮೇಲೆ ಎಲ್ಲ ಅಧಿಕಾರಿಗಳದು ಏನೇನು ಮಾಡವ್ರೆ ಅಂತ ಹೇಳಿ ಭಾಳ ಇಶ್ಯೂ ಇದೆ ಇದು. ಒಂದು ನಿಮಿಷ ಹೇಳ್ತೀನಿ ಆ ಥರ ಇಲ್ಲ. ಇದು ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಬಂತು. ಇದ್ರ ಮೇಲೆ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ರಿಲೀಫ್ ತಗೊಂಡ್ರು. ಹೈಕೋರ್ಟಲ್ಲಿ ರಿಲೀಫ್ ಕೊಟ್ಟರು ಯಾರು? ಮೈಕೆಲ್ ಕುನ್ನಾ. ಈಗ ಅದೇನೋ ಕೋವಿಡ್ದು ತನಿಖೆ ಹಗರಣ ಮಾಡೋಕ್ಕೆ ಇಟ್ಕೊಂಡವ್ರಲ್ಲ, ಅವರು ಕೊಟ್ಟಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಬಗ್ಗೆ ನಾನು ಮಾತಾಡಲ್ಲ. ಸಿದ್ದರಾಮಯ್ಯನವರೇ, ಯಾರಪ್ಪ ರವಿವರ್ಮ ಕುಮಾರು, ಅಯ್ಯೋ ಅವರೇ ಇದಕ್ಕೆ ಜುಜ್ಬಿ ಸೈಟ್ನವರು. ಈ ಜುಜ್ಬಿ ಸೈಟಿಗೆ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಕಟ್ಟಬೇಕಾದ್ರೆ. ಟೋಟಲ್ ಇಲ್ಲಿಗ್ಯಾಲಿಟಿ ಇದೆ. ಇದು ಒಂದು ದೊಡ್ಡ ಪ್ರಕರಣ. ಇದೊಂದು ದೊಡ್ಡ ಪ್ರಕರಣ ಇದೆ. ನನ್ನ ಮೇಲೆ 4 ಜನ ಮಂತ್ರಿಗಳ ಬಿಟ್ಟು ಅದು ಎಂಥದ್ದು ಗಂಗೇನಹಳ್ಳಿ ಹೇಳಿದಿರಲ್ಲ, ಇದು ನಿಮ್ಮ 14 ಸೈಟ್ಗಿಂತಲೂ ದೊಡ್ಡ ಪ್ರಕರಣ. ಇದು ಹೈಕೋರ್ಟಲ್ಲಿ ಬಂದಿರೋದು ಬೇರೆ. ಪಾಪ ಸುಪ್ರೀಂ ಕೋರ್ಟ್ಗೂ ಹೋದರು ಈ ಪಾರ್ಟಿಗಳು. ಸ್ಪೆಷಲ್ ಲೀವ್ ಪಿಟಿಷನ್ ಇನ್ ದ ಮ್ಯಾಟರ್ ಆಫ್ ಹಾಕಿದ್ದಾರೆ ಇಲ್ಲಿ 2024 21ಗೆ ಸ್ಪೆಷಲ್ ಲೀವ್ ಪಿಟಿಷನ್ ಹೋದರು. ಅಪ್ಲಿಕೇಶನ್ ಫಾರ್ ಕಂಡೋನೇಷನ್ ಆಫ್ ಡಿಲೇ ಇನ್ ರೀಫಿಲಿಂಗ್ ದ ಸ್ಪೆಷಲ್ ಲೀವ್ ಪಿಟಿಷನ್. ಅದೇನಾಯಿತು ಪಾಪ ಅಡ್ವೊಕೇಟ್ ಯಾರು ಹಾಕಿದ್ದವರು ತೀರ್ಕೊಂಡು ಹೋಗೋರಂತೆ. ಇನ್ನೊಬ್ಬರು ಜಡ್ಜ್ ಆಗೋದ್ರು, ಇನ್ನೊಬ್ಬ ಅಡ್ವೊಕೇಟ್ನ ಇಟ್ಕೊಂಡಿದ್ದು. ಇದು ಕೇಸ್ ಇನ್ನೂ ಇದೆ ಸುಪ್ರೀಂ ಕೋರ್ಟಲ್ಲಿ. ನೀವು ಏನೇ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡ್ರು ಉತ್ತರ ಅಲ್ಲಿ ಕೊಡಬೇಕು. ವ್ರತ ಮಾಡಿ 30 ವರ್ಷ 40 ವರ್ಷ ವ್ರತ ಮಾಡಿ 30 ವರ್ಷ ಒಂದು ಸಣ್ಣ ಕಪ್ ಚುಕ್ಕೆ ಇಲ್ಲದೆ ಇಂಥದ್ದು ಸೈಟ್ಗಳು ತಗೋಬೇಕಾಗಿತ್ತಾ? ನೀವು ಇಷ್ಟೆಲ್ಲ ಊರಿಗೆ ಬುದ್ಧಿ ಹೇಳೋರು. ಏನೇನು ಮಾಡಿದ್ದೀರಿ ಇದರಲ್ಲಿ? ಸತ್ಯ ಹೇಳಿ. ನಾನು ಅದಕ್ಕೆ ಹೇಳಿದ್ದು, ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಇಟ್ಕೊತಾ ಇದ್ದೀರಿ ರೆಗ್ಯುಲರಾಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ. ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ. ಇದು ಆ ಅಮ್ಮ ತಗೊಳ್ಳೋಕ್ಕೆ ಬರೋಲ್ಲ ಸೈಟ್ನ. ಅಕ್ವೈರ್ ಆಗಿರೋ ಲ್ಯಾಂಡ್ ಇದು. ಜಾಗವೇ ಇಲ್ಲ ಅಲ್ಲಿ. ಸೀರೀಸ್ ಆಫ್ ಅಫೆನ್ಸ್ ಇದೆ ಇದರಲ್ಲಿ. ತೆಗೆದಿದ್ದೀನಿ. ಅದಕ್ಕೇ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ. ಇನ್ನೂ ಇದೆ, ಇನ್ನೂ 2 ಪ್ರಕರಣ ಇದೆ. ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ 14. ಅಯ್ಯೋ ನಾವು ಬೇಡ ನಾವು ತಗೊಂಬಿಡಿ ನೀವು ಅಂತ ಹೇಳಿ ಅದಕ್ಕೀಗ ಇದು ಕೊಟ್ಟಿದ್ದೀನಿ. ಇದೇನು ಮಾಡ್ತೀರಿ ಹೇಳಿ ಅಂತ. ಸತ್ಯ ಹೇಳಿ, ಇದೇನಾಗಿದೆ ಅಂತ. ಕೃಷ್ಣಬೈರೇಗೌಡ್ರೆ, ಭಾಳ ನೀವು ಮೇಧಾವಿ ಅಲ್ವಪ್ಪ. ತಗೊಂಡು ಒಂದು ಸಲ ನೋಡಿ. ಸರ್ಟಿಫಿಕೇಟ್ ಕೊಡ್ತಾ ಇದ್ದಿರಲ್ಲ ನಿಮ್ಮ ಮುಖ್ಯಮಂತ್ರಿಗಳು. ಏನು ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ, ಲೂಟಿ ಹೊಡೆದ್ಬಿಟ್ಟ ಅಂತ ಹೇಳ್ತಿದೆಯಲ್ಲ, ಇದೆಲ್ಲ ತೆಗೆದು ನೋಡಪ್ಪ. ನಾನು ಇಂಥ ಕೆಲಸಗಳು ಮಾಡಿಲ್ಲ. ವಿತೌಟ್ ಪರ್ಮಿಷನ್ನು, ಲ್ಯಾಂಡ್ ಇದಿಲ್ಲದೆ, ಟೌನ್ ಪರ್ಮಿಷನ್ಗಳಿಲ್ಲದೆ, ಇಲ್ಲಿಗಲ್ ವೇನಲ್ಲಿ ಆ ಜಾಗ ಕೊಂಡ್ಕೊಂಡು ಕೊನೆಗಿನ ಕುತ್ತಿಗೆಗೆ ಬಂತಲ್ಲ, ಅದಕ್ಕೆ 1 ಕೋಟಿಗೆ ಮಾರಾಟ ಮಾಡವ್ರೆ. ಇವೆಲ್ಲ ಮತ್ತೆ ಈಡಿಗೆ ಬಂದ್ರೆ ಇವೆಲ್ಲ ಇದು ಸೇರ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗುತ್ತೀವೆಲ್ಲ. ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿವಸ ರಾಜಕೀಯವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.